ದರ್ಶನ್ ಅವರ ಅಭಿಮಾನಿ ಬಳಗದಲ್ಲಿ ಇವರೇನಾದರೂ ಗುರುತಿಸ್ಕೊಂಡಿದ್ರೆ, ಯಾಕಂದ್ರೆ ಈಗ ದರ್ಶನ್ ಅವ್ರ ಅಭಿಮಾನಿ ಆಗಿದ್ರು, ಅದಕ್ಕೆ ಹೋಗಿದ್ರು, ಈ ರೀತಿ ಮಾತುಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ದರ್ಶನ್ ಅವರ ಅಭಿಮಾನಿನ ಅವರು? ದರ್ಶನ ಅಭಿಮಾನಿ ಏನ, ಅವ್ರು ಪಾಡಿಗೆ ಅವ್ರು ಡ್ಯೂಟಿ ಮುಗಿಸ್ತಿದ್ರು, ಇನ್ಚಾರ್ಜ್ ಆಗಿದ್ರು. ಡ್ಯೂಟಿ ಮನಿ ಆಯ್ತು, ಯಾರು ಕರೆದ್ರು ನಮ್ಮ ಅಪ್ಪ ಅಮ್ಮ ಬೈತಾರೆ, ಡ್ಯೂಟಿ ಐತಿ, ಇನ್ಚಾರ್ಜ್ ಆಗೇನು ಹೆವಿ ಐತಿ ಅಂತಾನೆ. ಅವ್ನ ಪಾಡಿಗೆ ಅವನಿದ್ದ ಹಿಂಗೆ ಗೊತ್ತಾಗ್ಲಿಲ್ಲ, ಹೆಂಗೋ ಬಂದು ಹೆಂಗೋ ಮೋಸದಿಂದ ಕರ್ಕೊಂಡೋಗಿ ಹಿಂಗೆ ಮಾಡ್ಯಾರ ನೋಡ್ರಿ. ಹಿಂಗೆ ಯಾಕೆ ಮಾಡ್ಬೇಕಿತ್ರಿ? ನಮ್ಮ ಬರ್ತಿದ್ರು, ನಮ್ಮ ಮನೆಯವ್ರು ಚೆನ್ನಾಗಿರ್ತಿದ್ರು, ನಮ್ಮದು ಜೀವನ ಹಾಳು ಮಾಡಿಬಿಟ್ಟಾರ ನೋಡ್ರಿ. ಹಿಂಗೆ ಅವರು ಮನುಷ್ಯರೇನ್ರಿ? ಸುಮ್ಮನೆ ವಾರ್ನಿಂಗ್ ಮಾಡಿಬಿಟ್ಟಿದೆ ಆಕಿತ್ತು. ಅವಳು ಸುಮ್ಮನೆ ಇರಬಿಟ್ಟು ಒಂದು ಇದನ್ನೇ ದೊಡ್ಡ ವಿಶ್ ಮಾಡಿದ್ರು. ಅವಳು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ತೊಂದರೆ ಕೊಟ್ರೆ ಆಕಿ ಮುಂದೆ ಚೆನ್ನಾಗಿರ್ತಾಳೇನ್ರಿ ಜೀವನ? ಅವ್ರು ದೊಡ್ಡ ಸ್ಟಾರ್ ನಟ ಆದರೂ ಹೆಂಡ್ತಿ ಪ್ರೆಗ್ನೆಂಟ್ ಅಂತೂ ಬಿಡಲಿಲ್ಲ. ಅವ್ರು ಯಾರು ನಟರ್ರಿ? ಹೌದು, ನಮ್ಮ ಜೀವನ ಯಾರು ಒಪ್ಪಿಸ್ಕೊಡ್ತಾರೆ? ಅತ್ತೆ ಮಾವಿಗೆ ಬೇರೆ ವಯಸ್ಸಾಗೈತಿ, ನಾನು ಬೇರೆ 5 ತಿಂಗಳು ಪ್ರೆಗ್ನೆಂಟ್ ಇದ್ದಾರೆ. ಹೆಂಗೆ ಜೀವನ ನಡೆಸ್ಬೇಕ್ರಿ ನನ್ನ ಮುಂದೆ? ನಮ್ಮ ಮನೆಯವ್ರಿದ್ರು ಹೆಂಗೋ ಮಾಡ್ತಿದ್ರು, ಹೆಂಗೋ ನಮ್ಮ ಮನೆಯವ್ರ ಮುಖ ನೋಡ್ಕೊಂಡು ಜೀವನ ಮಾಡ್ತಿದ್ದಿಂಗೆ. ನಮ್ಮ ಮನೆಯವರೇ ಇಲ್ಲ, ಏನು ಮಾಡಣ್ರಿ? ಅಲ್ಲ, ಈಗ ಮೆಸೇಜ್ ಒಂದೇ ಕಾರಣ ಅನ್ಸುತ್ತಾ ಈ ರೀತಿ ಹಲ್ಲೆ ಮಾಡೋದಕ್ಕೆ ಅಥವಾ ಕೊಲೆ ಮಾಡೋ ಮಟ್ಟಿಗೆ ಹೋಗ್ತಾರೆ ಅಂದ್ರೆ? ನನಗೂ ನಿನ್ನೆ ನ್ಯೂಸ್ ಬಂದ ಮೇಲೆ ಗೊತ್ತಾಗಿತ್ತು ಹಿಂಗೆಲ್ಲ ಮಾಡ್ತಾರಂತ ಅನ್ಕೊಂಡಿಲ್ಲ. ಅವ್ರ ಪಾಡಿಗೆ ಅವ್ರ ಡ್ಯೂಟಿ ಆಯ್ತು. ಮೆಸೇಜ್ ಮಾಡೋದು ಎಲ್ಲರೂ ಸಹಜನೇ. ನಮ್ಮ ಮನೆಯವ್ರು ಒಬ್ಬರೇ ಇದ್ದರೆ ಎಷ್ಟು ಜನ ವ್ಯೂಸ್, ಎಷ್ಟು ಜನ ಮೆಸೇಜ್ ಹಾಕ್ತಾರೆ, ಕಮೆಂಟ್ಸ್ ಎಷ್ಟು ಕೆಟ್ಟದಾಗ ಏನೇನೇ ಇರ್ತತೆ. ಅದೇ ಎಲ್ಲ ಬಿಟ್ಟು ನಮ್ಮ ಮನೆಯವರೇ ಬೇಕಿತ್ತ ಸಾಯ್ಸಕ್ಕೆ? ನಾನು 5 ತಿಂಗಳು ಪ್ರೆಗ್ನೆಂಟ್ ಇದೆ, ನಮ್ಮ ಜೀವನ ಹೆಂಗ್ರಿ? ಅವ್ರ ಮನುಷ್ಯರೇನ್ರಿ? ಕರ್ಕೊಂಡೋಗಿ ಹಿಂಗೆ ಹಿಂಸೆ ಮಾಡಿ ಕುಡಿಸಿ ಒಬ್ಬನೇ ಆಗಿ ಹಿಂಗೆ 10-12 ಜನ ಆಗಿ ಹೊಡೆದಾರೆ. ಪೊಲೀಸಿಗೆ ಹೇಳಿದ್ರು, ವಾರ್ನಿಂಗ್ ಮಾಡಿಬಿಟ್ಟಿದ್ರೆ ಆಕಿತ್ತು. ಬೆಂಗಳೂರಿಗೆ ಹೋಗಿ ಕರ್ಕೊಂಡು, ಇಲ್ಲೇ ವಾರ್ನಿಂಗ್ ಮಾಡಿದ್ರೆ ಆಕಿತ್ತು. ಬೆಂಗಳೂರಿಗೆ ಹೋಗಿ ಕರ್ಕೊಂಡು ಕೂಡಾಕಿ ಹಿಂಸೆ ಥರ ಹೊಡೆದು ಆ ಥರ ಮೊದಲೇ ಅವರು ಹಿಂಗಿದ್ರು, ಅದ್ರೊಳಗೆ ಹಿಂಗೆ ಮಾಡಿದ್ರೆ ಹೆಂಗ್ರಿ? ಹೌದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.